ಸೊ ಶುಭೋದಯ ಎಲ್ಲರಿಗೂ. ಇವತ್ತು ಎಷ್ಟೋ ದಿನಗಳಾದ್ಮೇಲೆ ನಾವು ವ್ಲಾಗ್ ಮಾಡ್ತಾ ಇದೀವಿ. ಏನಕ್ಕೆ ವ್ಲಾಗ್ ಮಾಡ್ತಾ ಇದೀವಿ ಅಂತ ಇಬ್ರಿಗೂ ಗೊತ್ತಿಲ್ಲ, ಅಂದ್ರೆ ಮಾಡಿಲ್ಲ ಅನ್ನೋದು ಗೊತ್ತಿಲ್ಲ. ಸೊ ಇನ್ಮೇಲಿಂದ ರೆಗ್ಯುಲರ್ ಆಗಿರೋದಕ್ಕೆ ಅಂತ ಟ್ರೈ ಮಾಡ್ತೀವಿ. ಇವ್ರಿಗೆ ಮಾಡೋಣ ಬನ್ನಿ ಅಂದ್ರೆ ಮನೇಲಿ ಕುತ್ಕೊಂಡಿರ್ತಾರೆ ಯಾವಾಗ್ಲೂ, ಈ ಹಳೆ ಕನ್ನಡ ಕಾಮಿಡಿ ಇಲ್ಲ ಫಿಲ್ಮ್ಸ್ ನೋಡ್ಕೊಂಡು. ಸೊ ಇವ್ರಿಗೆ ಕೆಳಗಡೆ ಕಮೆಂಟ್ ಅಲ್ಲಿ ಇವ್ರಿಗೆ ಜಾಸ್ತಿ ಇದಾಕಿ ವಿಡಿಯೋ ಮಾಡ್ಬೇಕಂತ. ಇವತ್ತಿನ ಬ್ಲಾಗಿನ ಕಾರಣ ಏನು ಅಂದ್ರೆ, ನಮ್ದೊಂದು ಹಳೆ ತಲೆ ಇವತ್ತು ಇಂಡಿಯಾದಿಂದ ವಾಪಸ್ ಇಲ್ಲಿಗೆ ಜರ್ಮನಿಗೆ ಬರ್ತಾ ಇದೆ. ಸೊ ಅವ್ರನ್ನ ರಿಸೀವ್ ಮಾಡೋದಕ್ಕೆ ಮ್ಯೂನಿಕ್ ಏರ್ಪೋರ್ಟ್ಗೆ ಹೋಗ್ತಾ ಇದೀವಿ. ಮ್ಯೂನಿಕ್ ಏರ್ಪೋರ್ಟ್ ಹೇಗೆ ಕಾಣುತ್ತೆ ಅನ್ನೋದು ನಿಮಗೆ ತೋರಿಸ್ತೀನಿ. ಎಷ್ಟು ಏರ್ಪೋರ್ಟ್ ನೋಡಿದ್ರು ನಮ್ಮ ಬೆಂಗಳೂರು ಟರ್ಮಿನಲ್ 2 ಥರ ಯಾವ ಏರ್ಪೋರ್ಟ್ಗಳು ಇಲ್ಲ. ಸೊ ಆದರೂ ಅವ್ನು ಬರ್ತಾನಲ್ಲ ಅಂತ ಅವನ್ನ ಹಂಗೆ ಪಿಕ್ ಮಾಡ್ಕೊಂಡು ಬರ್ತೀವಿ, ಅವ್ರನ್ನೂ ತೋರಿಸ್ತೀವಿ, ಅವ್ರ ಬಗ್ಗೆನೂ ಮಾತಾಡೋಣ ಬನ್ನಿ ಮುಂದೆ ಹೋಗ್ತಾ. ಇವಾಗ ಫಸ್ಟು ನಮ್ಮ ಮನೆ ಹತ್ರ ಇರೋ ರೈಲ್ವೆ ಸ್ಟೇಷನ್ ಹತ್ರ ಹೋಗೋಣ. ನೋಡಿ, ಜರ್ಮನಿಯ ಒಂದು 4x4 ಗಾಡಿ. ತನಕ ಸೈಕಲ್ ಅಂತೂ ತಂದಿದ್ದೀವಿ, ಆದರೆ ಸೈಕಲ್ಗೆ ಲಾಕೇ ಇಲ್ಲ. ಇವಾಗ ಸೈಕಲ್ಲು ವಾಪಸ್ ಬರೋ ಅಷ್ಟರಲ್ಲಿ ಉಳಿಯಲ್ವಾ ಅನ್ನೋದೇ ದೊಡ್ಡ ಕ್ವೆಶನ್. ನೋಡೋಣ. ಅವ್ನು ನೋಡಿ ಯಾರೋ ಹೆಂಗ್ ಬರ್ತಾವ್ ಸೈಕಲಲ್ಲಿ. ಇದೊಂಥರ ಸೈಕಲ್ ಅನ್ಸುತ್ತೆ, ಕ್ರೇಜಿ ಸೈಕಲ್ಲು. ಏನು ಗುರು ಹಿಂಗಿದೆ? ಇಷ್ಟು ಸೈಕಲ್ಗಳ ಮಧ್ಯ ಬರೀ ನನ್ನ ಸೈಕಲ್ಗೆ ಮಾತ್ರ ಲಾಕ್ ಇಲ್ಲ. ಬರುವಾಗ ಸಿಗುತ್ತಾ ಇಲ್ವಾ ನೋಡೋಣ. ಈ ಸೈಕಲ್ ಲಾಕ್ ಹಾಕೋರೆ, ಆದ್ರೂ ಸೀಟ್ ದೇಪ್ಕೊಂಡು ಹೋಗೋರು ನೋಡಿ. ಇದಕ್ಕೇನಂತೀಯ? ಆ ಸೀಟ್ ದೇಪಿರೋದನ್ನ ಆ ಬ್ಯಾಗಲ್ಲಿ ಇಟ್ಕೊಂಡವ್ ನೋಡಿ. ಇವನೇ ನೋಡಿ, ಜಸ್ಟ್ ಜರ್ಮನಿ ಥಿಂಗ್ಸ್. ಇದೆ ಕಾರು, ಕ್ರೇಜಿ ಕಾರ್ ನೋಡಿ. ಜರ್ಮನಿ ಏನು ಕ್ಲೀನು ಅಂತಾರೆ, ಆದರೆ ಟ್ರ್ಯಾಕ್ಸಲ್ಲಿ ಮಾತ್ರ ಇದ್ದೇ ಇರುತ್ತೆ ಈ ಥರ. ಇಂಡಿಯನ್ ಅವಾಗಿಂದನೂ ವೆಯ್ಟ್ ಮಾಡ್ತಾನೆ ಇದ್ದೀವಿ, ಇನ್ನೂ ಬಂದೇ ಇಲ್ಲ. ಒಂದಲ್ಲ ಒಂದಿನ ನಾವು ಹೋಗ್ತೀವಿ. ಹೋಗಲಿಲ್ಲ ಅಂದರೆ ಯು ನೋ ವೇರ್ ಟು ಫೈಂಡ್ ಅಸ್. ಏನು ಸೆಕೆಂಡಪ್ಪ ಇದೆ ಇಲ್ಲಿ ಸೋಲಾರ್ ಪ್ಯಾನಲ್ಸ್. ಆಲ್ರೆಡಿ ಬೈಸಿ ಫೇಲ್. ಯಾರಿಗೆ ಬರೆದ್ರ? ಯಾರಿಗೆ ಬರೀದ್ದು? ಬ್ರೋ, ಎಷ್ಟು ಮಿಸ್ ಮಾಡ್ಕೊತಿದೆ ಇಂಡಿಯಾನ? ಯಾಕೆ ಮಾತೇ ಬರ್ತಾ ಇಲ್ಲ? ಬಿಸ್ನೆಸ್ ಕಾಲ್. ಈ ಥರ ಆ್ಯಕ್ಟಿಂಗು ಕ್ರೇಜಿ. ನೋಡಿ, ಏರ್ಪೋರ್ಟ್, ಮ್ಯೂನಿಕ್ ಏರ್ಪೋರ್ಟ್ ಹಿಂಗೆ ಕಾಣೋದು. ಅಂಡರ್ ಗ್ರೌಂಡ್ ಇಂದ ಮೇಲೆ ಹೋದ್ಮೇಲೆ ತೋರಿಸ್ತೀವಿ ಹೆಂಗೆ ಕಾಣುತ್ತೆ ಅಂತ. ಇದು ಹಾಂಗ್ಕಾಂಗ್ ಬಂದ್ಬಿಟ್ವಾ? ನೋಡಿ, ಏರ್ಪೋರ್ಟ್ ಅಲ್ಲಿ ಏನೋ ಪಾರ್ಟಿ ನಡೀತಾ ಇದೆ. FC ಬಯಾನ್ ಸ್ಟೋರ್. FC ಬಯಾನ್ ಸ್ಟೋರ್ ನೋಡಿ, ಕ್ರೇಜ್ ಆಗಿದೆಯಲ್ಲೋ. ನೋಡಿ, ಇದು ಟರ್ಮಿನಲ್ ಹೆಂಗಿದೆ, ಟರ್ಮಿನಲ್ 2. ಯಾರು ಮಾಡಿದ್ರು ವಿಡಿಯೋ? ಏರ್ಪೋರ್ಟಲ್ಲಿ ಏನೂ ಸಿಗಲ್ಲ. ಸೊ ಏನು ಸಿಗುತ್ತೆ ಅದರಲ್ಲೇ ಕಾಲ ಕಳಿಬೇಕಷ್ಟೆ. ಸೊ ನಮ್ಮ ಗೆಳೆಯರು ಬಂದಿದ್ದಾರೆ. ಇನ್ನು ಫ್ಲೈಟಿಂದ ಇವಾಗ ಬಂದಿರೋದಕ್ಕೆ ಮೋಸ್ಟ್ಲಿ ಜೆಟ್ ಲ್ಯಾಗ್ ಆಗಿರುತ್ತೆ. ಸೊ ಇನ್ನು ನೆಕ್ಸ್ಟು ಏನೇನು ವ್ಲಾಗ್ ಮಾಡ್ತೀವಿ ಅದನ್ನೆಲ್ಲ ನಿಮಗೆ ತೋರಿಸ್ತಾ ಇರ್ತೀವಿ. ಈಗ ಈ ವ್ಲಾಗಲ್ಲಿ ನಿಮಗೆ ಏನು ಅಷ್ಟೊಂದು ಇನ್ಫಾರ್ಮೇಟಿವ್ ವೀಡಿಯೋಸ್ ಏನೂ ಇರಲ್ಲ. ಸೊ ನೆಕ್ಸ್ಟ್ ವ್ಲಾಗೋಸ್ಕರ ಕಾಯ್ತಾ ಇರಿ. ಬಾಯ್.